ನಮಸ್ತೆ ಬಲಿಷ್ಠ ಭವ್ಯ ವಾರ್ತಾಧನಗಳಿಗೆ ಕ್ರಿಶ್ ಜೀವನ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ ಅಂತಂದ್ಬಿಟ್ಟು, ಏನು ಬುದ್ಧಿ, ಅದಕ್ಕೂ ಕೂಡ ಒಂದು ಬರೆದು ಬಿಟ್ಟಿದ್ದೀನಿ. ಏನು ಅಂತಂತಂದರೆ, ಮಂಡೇಲಿ ಇರಬೇಕು, ಮಂಡೇ ಅಲ್ಲ, ಈ ಮಂಡೇಲಿ ಇರಬೇಕು ಬುದ್ಧಿ, ಕುಂಡೇಲಿ ಇರಬೇಕು ಲದ್ದಿ. ಇದಾದರೆ ಅದಲು ಬದಲು ಜೀವನ ಆಗುತ್ತೆ ಅಭಿವೃದ್ಧಿ ಅಂತ. ಇದನ್ನು ಸರಿಪಡಿಸಿಕೋ, ಆದಷ್ಟು ಬೇಗ ತಿದ್ದಿ ಅಂತ. ಎಷ್ಟೋ ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ, ಬುದ್ಧಿ ಇರುತ್ತೆ ಅಂತ ಮಾಡ್ತಾರೆ, ಆದರೆ ತಲೆಯಲ್ಲಿ ಮಂಡೇಲಿ ಬುದ್ಧಿನೇ ಇಲ್ದಿರೋಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವ್ರು ಮಾಡೋಂಥ ಕೆಲಸಗಳು ನೋಡಿದಾಗ ಅವನು ಬುದ್ಧಿ ಇದೆಯಾ ಅಥವಾ ಲದ್ದಿ ಇದೆಯಾ ತಲೆಯಲ್ಲಿ ಅಂತ ಅನ್ನೋ ರೀತಿ ಕೇಳಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ಬಿಡ್ತಾರೆ ಕೆಲಸಗಳನ್ನ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮಂಡೇಲಿ ಇರಬೇಕು ಬುದ್ಧಿ, ಕುಂಡೇಲಿರಬೇಕು ಲದ್ದಿ. ಇದಾದರೆ ಅದಲು ಬದಲು ಜೀವನವಾಗುತ್ತೆ ಅಭಿವೃದ್ಧಿ. ಇದನ್ನು ತಿಳಿದು ಆದಷ್ಟು ಬೇಗ ನೀ ತಿದ್ದಿಕೋ ಬುದ್ಧಿ ಅಂತ. ಆಯಿತು, ಅವಾಗ ಏನಾಗುತ್ತೆ ಅಂದರೆ, ಮನುಷ್ಯ ಅಂತಂದರೆ ಸಾಧಾರಣವಾಗಿ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ, ಓಕೆ ರೈಟ್. ಆದರೆ ಏನು ಮಾಡಬೇಕು, ಆ ತಿದ್ದುಕೊಳ್ಳೋಂಥ ಬುದ್ಧಿಯನ್ನು ನಾವು ಬೆಳೆಸ್ಕೋಬೇಕು. ತಿದ್ದುಕೊಳ್ಳೋಂಥದ್ದು ಹೆಂಗೆ? ವಿದ್ಯೆ ಹೆಂಗೆ ಕಲಿಯುವಂಥದ್ದು, ಒಳ್ಳೆ ಬುದ್ಧಿ ಹೆಂಗೆ ಕಲಿಯುವಂಥದ್ದು? ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಅನುಭವಿಸಿ ಕಲಿಬೇಕು, ಹಿರಿಯರಿಂದ ತಿಳಿದು ಕಲಿಬೇಕು. ಈ ರೀತಿ ಕಲ್ತ್ಕೊಳ್ತಾ ಹೋಯ್ತು ಅಂತಂತಂದರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಈ ಲದ್ದಿಯಿಂದ ಆಗುವಂತಹ ಅವಾಂತರಗಳೇನಿರುತ್ತಲ್ಲ ಅದೆಲ್ಲ ತಪ್ಪೇನಾಗುತ್ತೆ, ಬುದ್ಧಿಯಿಂದ ಬರುವಂಥ ಎಲ್ಲವೂ ಉತ್ತಮವಾದಂಥ ಕೆಲಸ ಕಾರ್ಯಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಅದನ್ನು ನಾವು ಮಾಡ್ತಾ ಹೋಯ್ತು ಅಂದರೆ ಅದರ ಲಾಭವನ್ನು ಪಡಿತಾ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಲದ್ದಿ ಜೀವಿಗಳಾಗಿ ಬಾಳೋದಕ್ಕೆ ಬಂದಿಲ್ಲ ಈ ಪ್ರಪಂಚದ ಮೇಲೆ. ಭಗವಂತ ನಮ್ಮನ್ನು ಭೂಮಿ ಕಳಿಸಿರೋದು ಏನು ಅಂತಂದರೆ, ಬುದ್ಧಿಜೀವಿಗಳಾಗಿ ಬದುಕಿ ಬಾಳಿ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಸಕಲ ಸಂಪತ್ತುಗಳನ್ನು ಸಮ ಪ್ರಮಾಣದಲ್ಲಿ ನ್ಯಾಯ ನೀತಿ ಧರ್ಮದಿಂದ ಅನುಭವಿಸಿ ಆ ಭಗವಂತನ ಸೇರುವಂಥ ದಾರಿಯಲ್ಲಿ ನಾವು ಹೋಗಬೇಕು ಅಂತ ಅನ್ನೋದಕ್ಕೋಸ್ಕರ ನಮಗೆ ಭಗವಂತ ಬುದ್ಧಿ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಈ ಬುದ್ಧಿನ ಸರಿಯಾಗಿ ಉಪಯೋಗಿಸದೆ ಆ ಲದ್ದಿಯಲ್ಲಿ ಇಟ್ಕೊಂಡಂಗೆ ಹಾಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇರ್ತಾನೆ, ಆಯಿತು ಮನುಷ್ಯ ಅಂತಂದಮೇಲೆ ತಪ್ಪುಗಳು ಆಗ್ತಾ ಇರುತ್ತೆ, ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರುತ್ತೆ, ಆದರೆ ಆ ತಪ್ಪನ್ನು ತಿದ್ದುಕೋಬೇಕು. ತಪ್ಪು ಮಾಡೋದು ಮನುಜ ಕಣ, ತಪ್ಪು ಮಾಡೋದು ಸಹಜ ಕಣ, ತಪ್ಪು ಮಾಡುವಂಥದ್ದು ಸಹಜ ಕಣ, ತಿದ್ದಿ ಬಾಳೋನು ಮನುಜ ಕಣ ಅಂತ ಹೇಳ್ತಾ ಇರ್ತಾರೆ. ಜೀವನದಲ್ಲಿ ಗೊತ್ತಿಲ್ಲದೆ ತಪ್ಪಾಗುತ್ತೆ. ಆಯಿತು ಅಂತಂದ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಳ್ತಾ ಹೋಯ್ತು ಅಂತಂದರೆ ಅದು ದೊಡ್ಡ ತಪ್ಪಾಗುತ್ತೆ. ದೊಡ್ಡ ತಪ್ಪು ಏನಾಗುತ್ತೆ, ದೊಡ್ಡ ದುರಂತಕ್ಕೆ ನಮ್ಮ ಜೀವನವನ್ನು ದೂಡ್ಬಿಡುತ್ತೆ. ಏನು ಮಾಡಬೇಕು, ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೆಜ್ಜೆ ತಪ್ಪು ಅಂತಂದರೆ ಹೆಜ್ಜೆಯನ್ನು ಸರಿ ಮಾಡ್ಕೋಬೇಕು ಅಲ್ವಾ. ಹಾಗೆ ನಮ್ಮ ಜೀವನದಲ್ಲಿ ತಪ್ಪುಗಳು ಆಗ್ತಿದ್ದಂಗೆ ಏನು ಮಾಡಬೇಕು, ಆ ತಪ್ಪುಗಳನ್ನು ತಿದ್ದುಕೊಳ್ತಾ ಹೋಗಬೇಕು, ಸರಿಪಡಿಸ್ಕೊಳ್ತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ, ಉತ್ತಮವಾದಂಥ ಮಾನವ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹೇಳಿದ್ವಲ್ಲ, ನಾವೆಲ್ಲ ಇಲ್ಲಿ ಬಂದಿರೋದು ಆಳೋದಕ್ಕಾಗಲಿ, ಅಲಬೋದಕ್ಕಾಗಲಿ, ಮತ್ತೊಬ್ಬನ ಕಂಡು ಹೊಟ್ಟೆ ಹುರಿ ಪಟ್ಕೊಳ್ಳೋದಾಗಲಿ, ಮತ್ತೊಬ್ಬನ ಕಂಡು ಅವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸೋದಕ್ಕಾಗಲಿ ಅಲ್ಲ ನಾವು ಬಂದಿರೋವಂಥದ್ದು. ಇಲ್ಲಿ ನಾವು ನಮ್ಮ ಬಾಳನ್ನು ಸುಂದರವಾಗಿ, ಸದೃಢವಾಗಿ, ಸುಮಧುರವಾಗಿ, ಸೌಹಾರ್ದಯುತವಾಗಿ, ಶಾಂತಿಯಾಗಿ ಬೆಳೆಸೋದಕ್ಕೋಸ್ಕರ ನಾವೆಲ್ಲ ಬಂದಿರೋವಂಥದ್ದು. ಹಾಗಾಗಿ ಭಗವಂತ ಕೊಟ್ಟಂಥ ಈ ಬುದ್ಧಿಯನ್ನು ನಾವು ನಮ್ಮ ಜೀವನದ ಅವನತಿಗಲ್ಲದೆ ನಮ್ಮ ಜೀವನದ ಉನ್ನತಿಗೆ ಬಳಸ್ಕೊಂಡು, ಹಾಗೆ ಇತರರ ಜೀವನದ ಉನ್ನತಿಗೆ ಸಹಕಾರಿಯಾಗಿ ಸಹಾಯವನ್ನು ಮಾಡ್ತಾ ಅವರ ಜೀವನದಲ್ಲೂ ಕೂಡ ಒಂದು ಏಳಿಗೆಯನ್ನು ಕಾಣೋದಕ್ಕೆ ಬಾಳುವಂಥ ಉತ್ತಮ ಬಾಳನ್ನು ನಾವು ಬಾಳ್ತಾ ಹೋಯ್ತು ಅಂದರೆ ಖಂಡಿತವಲ್ಲೂ ಭಗವಂತ ನಮ್ಮನ್ನು ಮೆಚ್ಕೋತಾನೆ, ಅಪ್ಕೋತಾನೆ, ಮುದ್ದಾಡ್ತಾನೆ. ಸೊ ಎಲ್ಲರೂ ಕೂಡ ಇನ್ಮೇಲೆ ಬಿ ಆ್ಯನ್ ಇಂಟೆಲಿಜೆಂಟ್, ಬುದ್ಧಿವಂತರ ರೀತಿಯಲ್ಲಿ ಬದುಕೋಣ ಅಲ್ವಾ. ಹಾಗೆ ಬದುಕೋದಕ್ಕೆ ಬೇಕಾಗಿರೋಂಥ ಶಕ್ತಿ, ಸಾಮರ್ಥ್ಯ, ಜ್ಞಾನ, ವಿವೇಕವನ್ನು ಆ ಭಗವಂತ ಎಲ್ರಿಗೂ ಕೂಡ ಕರುಣಿಸಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.